Today special 1.5 kg strawberry Barbie princess theme cake. ಸಿಂಪಲ್ ಕೇಕ್, ಜಾಸ್ತಿ ಡೆಕೋರೇಷನ್ ಏನು ಮಾಡಲ್ಲ, ಸಿಂಪಲ್ ಆಗಿರುತ್ತೆ. ಹೇಗಿರುತ್ತೆ ಅಂತ ನೋಡಿ ಮಾಡೋಣ ಬನ್ನಿ. ಸಿಂಪಲ್ ಲೈಟ್ ಪಿಂಕ್ ಕಲರ್, ಜಾಸ್ತಿ ಕಲರ್ ಆದರೆ ಚೆನ್ನಾಗಿ ಕಾಣಲ್ಲ. ಸಿಂಪಲ್ಲಾಗಿ ಲೈಟಾಗಿ ಪಿಂಕ್ ಕಲರ್ ಹಾಕ್ಕೊಂಡು ಎಲ್ಲ ಐಸಿಂಗ್ ಎಲ್ಲ ಮಾಡಬೇಕು. ಕಸ್ಟಮರಿಗೆ ಹೇಳಿರೋದು ಹೀಗೇ, ಜಾಸ್ತಿ ಕಲರ್ ಬೇಡ, ಸಿಂಪಲ್ಲಾಗಿರಲಿ. ನೋಡೋಕ್ಕೆ ಸಿಂಪಲ್ಲಾಗಿ ಕಲರ್ ಇದ್ದರೆ ನೋಡೋಕ್ಕೆ ಹೈಲೈಟಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಎಲ್ಲ ಐಸಿಂಗ್ ಮಾಡಿಕೊಂಡು ನೀಟಾಗಿ ಫಿನಿಶಿಂಗ್ ಮೇಯ್ನ್ ಇರೋದೇ ಫಿನಿಶಿಂಗು. ಕೇಕ್ ಲುಕ್ ಕಾಣುತ್ತೆ, ಆವಾಗಲೇ ಕೇಕು ಚೆನ್ನಾಗಿ ಕಾಣೋದು. ಪ್ರಿನ್ಸಸ್ಸು ಫೋಟೋ ಪ್ರಿಂಟ್ ಬರುತ್ತೆ, ಅದನ್ನು ಹಾಕಿದ್ರೆ ಮಕ್ಕಳಿಗೆಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ. ಬೇಸೆಲ್ಲ ಫಿನಿಶಿಂಗ್ ನೋಡಬೇಕು. ಈಗ ಬೇಸೆಲ್ಲ ಖಾಲಿ ಬಿಟ್ಟರೆ ಚೆನ್ನಾಗಿ ಕಾಣಲ್ಲ. ಹೀಗೆ ವೈಟ್ ಕ್ರೀಮ್ ಕೊಟ್ಟರೆ ವೈಟು ಪಿಂಕು ಚೆನ್ನಾಗಿ ಕಾಣುತ್ತೆ, ಹೈಲೈಟಾಗಿರುತ್ತೆ. ಬೇಸಿಗೆ ವೈಟ್ ಕ್ರೀಮು ಫುಲ್ಲು ಲೂಸ್ ಮಾಡ್ಕೊಂಡು ಹಾಕಿದ್ರೆ ಫುಲ್ಲು ಫಿನಿಶಿಂಗ್ ಬರುತ್ತೆ, ನೋಡೋಕ್ಕೆ ಪೇಸ್ಟ್ರಿ ಥರ ಕಾಣುತ್ತೆ. ಆ್ಯಕ್ಚುಲಿ ಇದು ಬಟರ್ ಕ್ರೀಮ್ ಕೇಕು, ನೋಡೋಕ್ಕಾದ್ರೆ ಪೇಸ್ಟ್ರಿ ಥರ ಕಾಣುತ್ತೆ. ನೋಡಿ ಇವಾಗ ನೀವೇ ಹೇಳಿ ಹೇಗಿದೆ ಅಂತ. ಇದು ಫೋಟೋ ಪ್ರಿಂಟು, ಪ್ರಿನ್ಸಸ್ ಕೇಕು ಪ್ರಿಂಟ್ ಬರುತ್ತೆ. ಶೀಟು ಫೋಟೋ ತೆಗೆದು ಚಿಕ್ಕದಾಗಿ ಸೆಂಟ್ರಿಗೆ ಹಾಕಿ, ಮತ್ತು ಅದ್ರ ಮೇಲೆ ಏನು ಡೆಕೋರೇಷನ್ ಏನು ಜಾಸ್ತಿ ಏನು ಮಾಡೋಲ್ಲ. ಹೆಸರು ನೇಮ ಶುಗರ್ ಪೇಸ್ಟಲ್ಲಿ ಕಟ್ ಮಾಡಿ ಫಾಂಡೆಂಟಲ್ಲಿ ಕಟ್ ಮಾಡಿ ಹೆಸರು ಬರೆದು ಹಾಕಿರೋದು. ಮತ್ತು ಕ್ರೀಮಲ್ಲಿ ಏನೂ ಮಾಡೋಲ್ಲ. ಮತ್ತು ಆದಮೇಲೆ ಒಂದು ಬೋರ್ಡು, ಗರ್ಲ್ ಅಲ್ವಾ, ಅದಕ್ಕೆ ಅವ್ರು ಹೇಳಿದ್ರು ಸಿಂಪಲ್ಲಾಗಿ ಚುಕ್ ಕಾಣುತ್ತೆ. ಲೈಟ್ ಪಿಂಕು ಮತ್ತು ಸುತ್ತ ಹಾರ್ಟ್ ಶೇಪೆಲ್ಲ ಹಾಕಿದ್ಮೇಲೆ ಸೈಡ್ ಬಾರ್ಡ್ರ್ ಹಾಕಿ ಮೇಲೆ ಮತ್ತು ಕೆಳಗಡೆ ನೋಝಲಲ್ಲಿ ಸೈಡೆಲ್ಲ ನೀಟ್ ಬಾರ್ಡ್ರ್ ಹಾಕಿ, ಮತ್ತು ಕೆಳಗಡೆನೂ ಸಹ ಬಾರ್ಡ್ರ್ ಹಾಕಿದರೆ ಡಿಫ್ರೆಂಟ್ ಲುಕ್ಕಾಗಿ ಕಾಣುತ್ತೆ. ಬಾರ್ಡ್ರ್ ಕ್ರೀಮು ಸ್ವಲ್ಪ ಡಾರ್ಕಾಗಿರಲಿ ಕ್ರೀಮು. ಮತ್ತು ಕಾಲಿರೋ ಜಾಗಕ್ಕೆ ವೈಟ್ ಬಾಲ್ಸ್, ಅಲ್ಲೊಂದು ಇಲ್ಲೊಂದು ವೈಟ್ ಬಾಲ್ಸ್ ಹಾಕಿದರೆ ಯುನೀಕಾಗಿ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೇಗಿದೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಫಿನಿಶಿಂಗ್ ಆಗಿತ್ತು ನೋಡಿ ಈಗ ಹೇಗೆ ಕಾಣ್ತದೆ ಅಂತ ನೋಡೋಣ. ಮಕ್ಕಳಿಗೆಲ್ಲ ಸಿಂಪಲ್ಲಾಗಿ ಈ ಥರ ಇದ್ದರೆ ಚೆನ್ನಾಗಿ ಕಾಣುತ್ತೆ. ಪ್ರಿನ್ಸಸ್ಸು ಕಿಡ್ಸಿಗೆ, ಮೇನ್ ಗರ್ಲ್ಸಿಗೆ ಲೈಕ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ನೋಡಿ ಇಷ್ಟ ಆದರೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಕಮ್ಮಿಂಗ್ ಸೂನ್. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್.